ಇನ್ನು ತಾಜ್ ವೆಸ್ಟ್ ಎಂಡ್ ನಿಂದ 4:30ಕ್ಕೆ ನಿರ್ಗಮಿಸ್ತಾರಂತೆ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಬೆಂಗಳೂರು ಬಾಯ್ಸ್ ಸನ್ಮಾನವನ್ನ ಮಾಡುತ್ತೆ ಸರ್ಕಾರ. ಆಮೇಲೆ ಸರ್ಕಾರ ಈ ಸನ್ಮಾನವನ್ನ ಯಾಕೆ ಮಾಡ್ತಾ ಇದೆ ಅಂತಂದ್ರೆ, ಇಡೀ ಕರ್ನಾಟಕದ ಜನ ಹೋಗಿ ಅವ್ರಿಗೆ ಸನ್ಮಾನ ಮಾಡಕ್ ಆಗೋದಿಲ್ವಲ್ಲ. ಹಾಗಾಗಿ ಇಡೀ ಕರ್ನಾಟಕದ ಜನ ಪ್ರತಿನಿಧಿಸುವಂತಹ ಸರ್ಕಾರ ಏನಿದೆ ಅದು ಸನ್ಮಾನ ಮಾಡಬೇಕು. ಹಾಗಾಗಿ ಇಡೀ ಕರ್ನಾಟಕವೇ ಅವ್ರಿಗೊಂದು ಗೌರವವನ್ನು ಕೊಟ್ಟಂಗೆ ಒಂದು ಸನ್ಮಾನವನ್ನ ಮಾಡಿದಂಗೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಆ ಕೆಲಸವನ್ನ ಈಗ ಸರ್ಕಾರ ಮಾಡ್ತಾ ಇದೆ. ಬಹಳ ಖುಷಿ ಆಯಿತು. ನಿನ್ನೆ ಮ್ಯಾಚ್ ಮುಗಿತು, ಇವತ್ತು ಇಮಿಡಿಯೇಟ್ ಆಗಿ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಳ್ತಾ ಇಲ್ಲ. ಸೊ ಅದಕ್ಕೊಂದು ಅಪ್ರಿಸಿಯೇಟ್ ಅಂತೂ ಈ ಸರ್ಕಾರಕ್ಕೆ ಮಾಡಲೇಬೇಕು. ಎಷ್ಟೆಲ್ಲ ಜವಾಬ್ದಾರಿ ತಗೊಂಡು ಕರೆಸಿ ಅವನ್ನೆಲ್ಲ ಮಾಡ್ತಾ ಇರುವಂಥದ್ದಕ್ಕೆ ಈ ಸರ್ಕಾರಕ್ಕಂತೂ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅಭಿಮಾನಿಗಳು ಮಾತ್ರ ನೋಡಿ ಅಲ್ಲಿ ಹೇಗಿದೆ ಅಂತ ಹೇಳಿ ಅವ್ರನ್ನ. ತಾಜ್ ವೆಸ್ಟ್ ಎಂಡ್ ಅಲ್ಲಿ ಅಂತ ಕಾಣಿಸುತ್ತೆ ಇದು. ಅಲ್ಲಿ ಸಿಬ್ಬಂದಿಗಳೆಲ್ಲ ಎಲ್ಲರೂ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡಿರುವಂತ ರೀತಿ. ತಾಜ್ ವೆಸ್ಟ್ ಹೋಟೆಲ್ಗೆ ಬಂದಂತಹ ನಮ್ಮ ಆಟಗಾರರನ್ನ ಅಲ್ಲಿನ ಸಿಬ್ಬಂದಿಗಳು ಅದ್ದೂರಿಯಾಗಿ ವೆಲ್ಕಮ್ ಮಾಡ್ಕೊಂಡಿರುವಂತಹ ಪರಿ ನೀವು ನೋಡ್ತಾ ಇದ್ರಿ. ಅವರು ಬರ್ತಾರೆ, ಅವ್ರನ್ನ ಬರುವಂತಹ ಹಾದಿಯನ್ನು ಬಹಳ ಕಲರ್ಫುಲ್ ಆಗಿ ಮತ್ತು ಅದ್ದೂರಿಯಾಗಿ ಸ್ವಾಗತಿಸಬೇಕು ಅಂತ ಇಡೀ ಸಿಬ್ಬಂದಿ, ಆ ಇಡೀ ತಾಜ್ ವೆಸ್ಟನ್ನ ಬಳಗ ಹೊರಭಾಗದಲ್ಲಿ ನಿಂತಿತ್ತು. ಯಾವಾಗ ಆಟಗಾರರು ಹೋಟೆಲ್ಗೆ ಎಂಟ್ರಿ ಕೊಟ್ಟರೋ ಅಲ್ಲಿಂದ ನೋಡಿ ಮ್ಯೂಸಿಕ್ ಬ್ಯಾಂಡ್ಗಳು ಕೂಡ ಅಲ್ಲಿ ಸದ್ದು ಮಾಡಿವೆ ಮತ್ತು ಹೂವಿನ ಮಳೆಯನ್ನು ಸುರಿಸಿ ಅವ್ರನ್ನ ಅದ್ದೂರಿಯಾಗಿ ವೆಲ್ಕಮ್ ಮಾಡಿಕೊಂಡಿದ್ದಾರೆ. RCBಗೆ ದೊಡ್ಡ ಮಟ್ಟಿಗೆ ವೆಲ್ಕಮನ್ನು ಮಾಡಬೇಕು. ನಮ್ಮ ಹೋಟೆಲ್ಗೆ ಅವರು ಬರ್ತಾ ಇದ್ದಾರೆ, ಗೆಲುವಿನ ನಂತರದಲ್ಲಿ ಬಂದು ಇಲ್ಲಿ ಸ್ಟೇ ಆಗ್ತಾ ಇದ್ದಾರೆ ಅಂದಾಗ ನಮ್ಮ ಆತಿಥ್ಯ ನೆನಪಿನಲ್ಲಿ ಉಳಿಬೇಕು. ನಮಗೂ ಕೂಡ ಈ ಮೂಮೆಂಟ್ ಲೈಫ್ ಟೈಮ್ ಒಂದು ರೀತಿಯಾದಂತಹ ಚರಿಷ್ ಮಾಡುವಂತಹ ಮೂಮೆಂಟ್ ಅಂತ ಅವರು ಭಾವಿಸಿದ್ದಾರೆ. ಅದರ ಪರಿಣಾಮವಾಗಿ ಅವರು ಅದ್ದೂರಿಯಾಗಿ ಆಟಗಾರರನ್ನ ಬರಮಾಡಿಕೊಂಡಿದ್ದಾರೆ. ಇಡೀ ಟೀಮ್ ಇದನ್ನು ನೋಡಿ ಸಂಭ್ರಮಿಸಿದೆ. ಇನ್ನೂ ಅವರು ಸಂಭ್ರಮಿಸುವಂತಹ ಕ್ಷಣ ಬಾಕಿ ಇದೆ. ಯಾಕಂದರೆ ಅವರಿನ್ನೂ ವಿಧಾನಸೌಧಕ್ಕೆ ಬರಬೇಕು, ಅಲ್ಲಿ ಕಾರ್ಯಕ್ರಮದ ಆತಿಥ್ಯವನ್ನು ಸ್ವೀಕರಿಸಬೇಕು, ಗೌರವವನ್ನು ಸ್ವೀಕಾರ ಮಾಡಬೇಕು, ಅಲ್ಲಿರುವಂತಹ ಜನರ ಜೋಶ್ ಎಂಥದ್ದು ಅನ್ನೋದನ್ನು ಅವ್ರು ನೋಡಬೇಕು. ಅದಾದ ನಂತರದಲ್ಲಿ ಅವರ ರೆಸ್ಪಾನ್ಸ್ ಹೇಗಿರುತ್ತೆ, ರಿಯಾಕ್ಷನ್ಸ್ ಹೇಗಿರುತ್ತೆ, ವೆರಿ ಇಂಟ್ರೆಸ್ಟಿಂಗ್ ಅದು. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಅದೊಂದು ಸಾಮಾನ್ಯವಾಗಿ ಆಟಗಾರರು ಆಟ ಆಡುವಂತಹ ಸಂದರ್ಭದಲ್ಲಿ ಅವ್ರನ್ನ ಚಿಯರ್ ಮಾಡ್ತಾರೆ, ಅವ್ರಿಗೆ ಹುರಿದುಂಬಿಸ್ತಾರೆ, ಪ್ರತಿ ಬಾಲ್ ಟು ಬಾಲ್ ಅವ್ರನ್ನ ಎನ್ಕರೇಜ್ ಮಾಡ್ತಾ ಹೋಗಿರ್ತಾರೆ. ಬಟ್ ಈಗ ಗೆಲುವಿನ ನಂತರದಲ್ಲಿ ಅವರು ಫೀಲ್ಡಲ್ಲಿ ಈಗ ಆಟ ಆಡೋಕೆ ಬರ್ತಾ ಇಲ್ಲ, ಆಟ ಆಡಿ ಗೆದ್ದು ಕಪ್ಪನ್ನು ಹಿಡಿದು ಆ ಫೀಲ್ಡ್ನಲ್ಲಿ ನಿಂತ್ಕೊಳ್ತಾ ಇದ್ದಾರೆ. ಇಡೀ ಜನರ ಜೋಶನ್ನು ಕಣ್ತುಂಬಿಕೊಳ್ಳಿಕ್ಕೆ ಕಾಯ್ತಾ ಇದ್ದಾರೆ. ಅಲ್ಲಿ ಇನ್ಯಾವ ರೀತಿಯಾದಂತಹ ಸಂಭ್ರಮ ಇರುತ್ತೆ ಅನ್ನೋದು ಇನ್ನೊಂದು ರೀತಿಯ ಚಿತ್ರಣ, ಅದಕ್ಕೂ ಕೂಡ ವೇಟ್ ಮಾಡಲಾಗ್ತಾ ಇದೆ. ಒಟ್ಟಿನಲ್ಲಿ ಎಲ್ಲಿ ನೋಡಿದರೂ ಕೂಡ RCB ಫ್ಯಾನ್ಸ್ ದೊಡ್ಡ ಮಟ್ಟಿಗೆ ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ ಸಜ್ಜಾಗಿದ್ದಾರೆ. ಅದರ ಚಿತ್ರಣವನ್ನು ಒಂದೊಂದು ಕಡೆಯಲ್ಲೂ ನೀವು ನೋಡ್ತಾ ಇದ್ರಿ. ಎಲ್ಲಿ ನೋಡಿದ್ರು ಜನ ಜನ ಜನ. ಹೈಕೋರ್ಟ್ ಮೇಲೆ ನೋಡಿ ಜನ, ವಿಧಾನಸೌಧದ ಯಾವ ಸುತ್ತಮುತ್ತ ರಸ್ತೆಗಳನ್ನು ನೋಡಿ ಜನ. ಒಟ್ಟಾರೆಯಾಗಿ RCB ಅಭಿಮಾನಿಗಳು ನಮ್ಮ ಆಟಗಾರರು ಬಂದಿದ್ದಾರೆ, ಅವರು ನೆನಪಿನಲ್ಲಿ ಇಟ್ಕೋಬೇಕು ಈ ದಿನನ. ಈ 18 ವರ್ಷಗಳು ನಾವು ಅವ್ರಿಗೋಸ್ಕರ ವೇಟ್ ಮಾಡಿದ್ವಿ, ಅವ್ರು ಗೆದ್ದು ಬರ್ತಾರೆ ಅಂತ ವೇಟ್ ಮಾಡಿದ್ವಿ. ಈಗ ಅದನ್ನು ಪೂರೈಸಿದ್ದಾರೆ ಅವರು. ಇದನ್ನು ಅವ್ರ ಲೈಫ್ ಟೈಮಲ್ಲಿ ನೆನಪಿಟ್ಕೋಬೇಕು. ಆ ರೀತಿಯಾಗಿ ಅವ್ರಿಗೆ ಒಂದು ಸೆಲೆಬ್ರೇಷನ್ನ ತರ್ತೀವಿ ಅಂತ ಜನ ಎಲ್ಲರೂ ಕೂಡ ಜಮಾಯಿಸಿದ್ದಾರೆ.